ಇದ್ದೇವೆ, ಅದು ಸ್ವಲ್ಪ ಸಮಾಧಾನ ಇಲ್ಲ. ಪೀಠ ಯಾಕೆ ನಮಗೆ ಸ್ವರ್ಗದ್ದು? ನಮಗೆ ಬೇಕಾದದ್ದು ಸಂಪತ್ತು. ಹಾಗಾಗಿ ಕಳೆದುಕೊಂಡಂತಹ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಸಮುದ್ರ ಮಾಡುವುದಕ್ಕೆ ನನ್ನ ಒಪ್ಪಿಗೆ ಉಂಟು. ಆದರೆ ನಮಗೆ ದುಡಿಯುವುದು ಮಾತ್ರ ನಾವೀಗ ನಮಗೇನಾದ್ರೂ ಲಾಭ ಬೇಕಲ್ಲ. ಆ ರೀತಿಯಾದಂತ ಸೂಚನೆ ಕೊಟ್ಟು ಅಂತಾದ್ರೆ ನಮ್ಮ ಒಪ್ಪಿಗೆ ಖಂಡಿತ. ಸಮುದ್ರ ಮತನ ಕಾಣುವಂತಹ ವೇಳೆ ಬರುವಂತಹ ಸುವಸ್ತುಗಳೆಲ್ಲವೂ ಅಲ್ಲಿ ಪಾಲಾಗಬೇಕು. ಪಾಲು ಬೇಕು ಮತ್ತೆ ಯಾಕೆ ಹೀಗೆ? ಯಾಕೆಂದರೆ 33 ಕೋಟಿ ರಾಕ್ಷಸರನ್ನು ದೇವತೆಗಳು ಅವರು 66 ಕೋಟಿ ರಾಕ್ಷಸರನ್ನು ನಾವು ಸ್ವಲ್ಪ ಹೆಚ್ಚಿದ್ರೂ ಕೂಡ ಆಮೇಲೆ ಬೇಸರ ಮಾಡುದು ಬೇಡ. ನಮಗೆ ಅರ್ಥ ಅವರಿಗೆ ಸಮಪಾಲ ಸಮಪಾಲು ಇದಕ್ಕೆ ಒಪ್ಪುವುದು. ಹಾಗಾಗಿ ನನ್ನ ವಿರೋಧವಿಲ್ಲ, ನನ್ನದು ಒಪ್ಪಿಗೆವಿದೆ. ನಮ್ಮವರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಕೆಲವರೆಲ್ಲರೂ ಸಿಕ್ಕಿದ ವಸ್ತುಗಳೆಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಮಭಾಗ ಮಾಡಬೇಕು ಅಂತ ಅವರಿಗೆ ಅಂತ ನಮಗೆ ಎನ್ನುವ ಹಾಗೆ ಆಗುವುದಿಲ್ಲ. ಅದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ಅಧಿಕ ಸಂಖ್ಯೆಯಲ್ಲಿ ನಾವಿರುವ ಕಾರಣ, ಕಡಿಮೆ ಸಂಖ್ಯೆಯಲ್ಲಿ ದೇವತೆಗಳಿರುವ ಕಾರಣ ಒಟ್ಟು 3 ಪಾಲು ಮಾಡಬೇಕು. ಹೌದು, 1 ಪಾಲು ಅವರಿಗೆ, 2 ಪಾಲು ನಮಗೆ ಸಿಗಬೇಕು. ಮತ್ತೆ ನಿನಗೆ ತಲೆ ಇನ್ನಷ್ಟು ಇದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ನೀವೆಲ್ಲ ಸೂಚಿಸಿದ ಮೇಲೆ ಸರಿ ಮುಂದುವರಿಬಹುದು. 66 ಮಂದಿ ಕೋಟಿ ರಾಕ್ಷಸರು ನಾವಿದ್ದೇವೆ. ಸಂಖ್ಯೆಯಲ್ಲಿ 1 ಕೂಡ ಕಡಿಮೆ ಆಗ್ಬಾರ್ದು. ಎಲ್ಲರ ಬೆಂಬಲ ನಮಗೆ ಬೇಕು. ನಾವೆಲ್ಲ ಸಿದ್ಧರಾಗಿದ್ದೇವೆ. ಹೊರಡಬಹುದಿತ್ತು, ಒಕ್ಕಲು ಉಳಿಬಾರ್ದು. ಒಗ್ಗಟ್ಟು ಬೇಕು ನಮ್ಮಲ್ಲಿ. ಒಗ್ಗಟ್ಟಿನಲ್ಲಿ ಕಡಿಮೆ ಇದ್ದಾರಲ್ಲ, ಕಡಿಮೆ ಆಯ್ತು. ಆ ಭೂಕಾಸು ಹೇಳಿದ್ದಾರೆ. ಈಗ ಎಲ್ಲಿದ್ದಾನೆ ಈಗ ನಿನ್ನ ಸ್ವರ ಕೇಳಿದಾಗ ಬಂದೇ ಬರ್ತಾನೆ. ಅವನು ನಾಳೆ ಏನಾದರೂ ವಿರೋಧ ವ್ಯಕ್ತಪಡಿ ಹೇಳೋದಕ್ಕಾಗುದಿಲ್ಲ. ಹೌದು, ಯಜಮಾನರು ಬಂದಿದ್ದಾರೆ, ಅವರಲ್ಲೆಲ್ಲ ಮಾತಾಡ್ತಾರೆ, ನನ್ನಲ್ಲಿ ಮಾತಾಡಲಿಲ್ಲ. ಅವನನ್ನು ಕರೆಯಬೇಕಾದವರೇ ಕರೆಯಬೇಕು. ನೋಡಬೇಕು, ಕರೆಯಿರಿ. ಮುಖ 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 ಏನು ಹೆಂಡತಿಯನ್ನು ಕರೆಯುವುದ ನೀವು? ಮೂಕ ಕರೆಯುವುದಲ್ವ? ಮತ್ತೆ ಹೇಗೆ? ದೀರ್ಘವಾಗಿ ಹೇಳಿಯೋ? ಹೌದಾ? ಮೂಕ ಮೂಕ
ಯಾವ ಮುಖ ಯಾವ ನೀನು ಮುಖ. ನಿನ್ನ ಅಪ್ಪ ಮುಖ ನನ್ನಪ್ಪ ಮುಖ ಅಲ್ಲ, ನೀನು ಮುಖ. ಮುಖ ಅಲ್ಲ ಮುಖ ನಿನಗೆ ಸಿಟ್ಟು ಬಂದದ್ದು ಯಾಕೆ ಹೇಳಂತೆ? ಮತ್ತೆ ನನ್ನನ್ನು ಮುಖ ಅಂತ ಕಟ್ಟಕ್ಕೆ ಯಾಕೆ ಮತ್ತೆ ಏನು ಕರಿಬೇಕು ಹೇಳಿ? ಮುಖ ಸುಖ ಸರಿ, ಇನ್ನು ಮುಂದೆ ನಿನ್ನನ್ನು ಮೂಕ 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 ಕರೆಯುವುದಿಲ್ಲ. ಮುಖ ನಿನ್ನ ಅಪ್ಪ ಮುಖ ಮೂಕ ಅಂತ ಕರೆಯುವುದಿಲ್ಲ. ಮುಖ ಅಂತ ಕರೆಯುವುದಿಲ್ಲ ಅಂತ ಹೇಳಿ ಮುಖ ಮುಖ ನಿನಗೆ ಬಿಡ್ಲಿಕ್ಕೆ ಆಗುದಿಲ್ವಾ? ಬೇಡ ಅಣ್ಣ ಅಂತ ಕರಿ ಮೂಕಣ್ಣ. ಸಮಾಧಾನ ಆಯ್ತಾ? ಈಗ ಸಮಾಧಾನ ನೀವು ಏನು ನಾವೆಲ್ಲ ಆಗಲೇ ಬಂದಿದ್ದೇವೆ. ಹೌದು. ನೀನೇನು ಮುಸ್ಕು ಹಾಕಿ ಮಲಗಿಕೊಂಡಿದ್ಯಲ್ಲ? ಯಾರು ಮುಸ್ಕಾಕಿ ಒಳಗೆ ಮುಸ್ಕು ಹಾಕಿ ಮಲಗಿಕೊಂಡದ್ದು ನೀನಲ್ವಾ? ಅಲ್ಲ ಮಲಗಿದವುದು ನಾನು ಮುಸ್ಕಾಕಿ ನಿದ್ದೆ ಮಾಡ್ತಾ ಇದ್ದದನ್ನ ಕಳಿಸಿದ ನಾನು ಮುಸ್ಕಾಕಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುಸುಕಿನೊಳಗೆ ಕೆಲಸ. ಹುಗಿ ಹುಗಿ ಹಗ್ಗ ಮಾಡ್ತಾ ಇದ್ದೆ. ಏನು ಹುಗಿ ಹುಗಿ ಹಗ್ಗ ನಿನ್ನ ಅಪ್ಪ ಮುಖ ಸರಿಯಾಗಿ ಹೇಳು. ಹುಗಿ ಹುಗಿ ಹಗ್ಗ ಮುಖ ನಿನ್ನ ಅಪ್ಪ ಹುರಿ ಹಗ್ಗ ಅಂತ ಹೇಳು. ಹುರಿ ಹಗ್ಗ. ಹುಗಿ ಹುಗಿ ಹಗ್ಗ ಮುಖ ನಿನ್ನ ಅಪ್ಪ ಹುರಿ ಹಗ್ಗ. ಹುರಿ ಹಗ್ಗ. ನೀನು ನನ್ನನ್ನು ತಿಪ್ಪಲಿಕ್ಕೆ ಹೋಗಿಬೇಡ. ಮೊದಲು ನೀನು ನಿನ್ನನ್ನು ಸರಿ ಹುರಿ ಹಗ್ಗ. ಹುಗಿ ಹುಗಿ ಹಗ್ಗ ಮಾಡ್ತಾ ಇದ್ದೆ. ಅದು ಯಾಕೆ ಬೇಕಾಗಿ? ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡು ಇದ್ರೆ ಕೊಟ್ಟು ಬಿಡು ಸೈಲೆಂಟ್. ಹೌದಾ? ಎಷ್ಟು ದೊಡ್ಡದು? ಇಷ್ಟು ಉದ್ದಾಗಿದೆ ಈಗ. ಅದು ಕೊರಳಿಗೆ ಬಿಡು, ಬೆರಳಿಗೆ ಆದ್ರೂ ಬರ್ಬೋದದು. ಇಲ್ಲ ನೀವು ನನ್ನನ್ನು ಬಿಟ್ಟು ಬಂದು ಈಗ ಮುಸ್ಕಾಕಿ ಮಲಗಿತ್ತು ಅಂತ ಹೇಳಿದ. ದೊರೆಗಳು ನಮ್ಮನ್ನು ಬರುವುದಕ್ಕೆ ಹೇಳಿದ್ದಾರೆ. ನೀನೇನು ತಡವಾಗಿ ಬಂದದ್ದು? ಹೌದು. ಎಲ್ಲಿದ್ದಾರೆ? ಬಲಿಯನ್ನ ಕರ್ತದಲ್ವಾ? ಎಲ್ಲಿದ್ದಾರೆ ಅವರು? ಹಿಂದೆ ತಿರುಗಿ ನೋಡು. ಅವರು ಕರ್ತದ ಮತ್ತೆ ನಿಮಗೆ ಅವಾಗಲೇ ಏನು ಮಾಡ್ದ? ಓ ಮೈಯಣ್ಣ ಅವರಲ್ಲ, ಅವರು ಹಿಂದಿನವರಲ್ಲ, ಹಿಂದೆ ಇರುವವರು. ನಿಮ್ಮನೆ ಮೈಯಣ್ಣ ಮುಖನಿನ ಅಪ್ಪ ಹೇಳು. ಬಲಿಯಣ್ಣ. ಮೈಯಣ್ಣ ನಿನ್ನ ಅಪ್ಪ ನಿಮಗೊಂದು ಭಾಷೆ ಅರ್ಥ ಆಗ್ಲಿಲ್ಲ ಮಾರ್ರೆ. ನಾನು ಅದನ್ನೇ ಒಂದು ಮೈಯಣ್ಣ ಹಾಗಲ್ಲ ಮುಖ. ಮುಖ ಹೇಳಿದ್ದೆ ನಿನ್ನ ಅಪ್ಪ. ನನಗಂತ ಆಗ್ತದೆ. ತಗೊಳ್ಳಿ. ಅದು ನನ್ನ ಮನಸ್ಸು ಏನು ಅಂತ ಅವರಿಗೆ ಅರ್ಥ ಆಗ್ತದೆ. ಹಾಗೆ ನೀವು ನನ್ನನ್ನು ನಾವು ಎಷ್ಟೋ ಎಷ್ಟು ವರ್ಷದಿಂದ ಒಟ್ಟಿಗಿದ್ದೇವೆ ನಾವು. ನೀವು ಹೇಗೆ ಕರೆದು ನನಗೆ ಅರ್ಥ ಅರ್ಥ ಆಗ್ತದಲ್ಲ. ನೀವು ಕರೆದದ್ದು ನನ್ನನ್ನು ನನಗೆ ಗೊತ್ತಾಗಿದೆ. ಯಜಮಾನ್ರೆ, ನೀವು ನನ್ನನ್ನು ಬಗ್ಗುದಕ್ಕೆ ಹೇಳಿದ್ದೀರಾ? ಬೇಡ, ನೆಟ್ಟಗೆ ನೀವು ಅಲ್ಲ, ನೀವು ನನ್ನನ್ನು ಇಲ್ಲಿಗೆ ಬಗ್ಗುದಕ್ಕೆ ಹೇಳಿದ್ದೀರಾ? ಮೂಕ. ನಿನ್ನ ಅಪ್ಪ ಬರುವುದಕ್ಕೆ ಹೇಳಿ ನಾನು ಅದನ್ನೇ ಹೇಳಿದ್ದು. ಹೌದಪ್ಪ. ನೀವು ನನ್ನನ್ನು ಬಗ್ಗುದಕ್ಕೆ ಹೇಳಿದ್ದೀರಾ? ಹಾ. ಯಾಕೆ ಬಗ್ಗುದಕ್ಕೆ ಹೇಳಿದ್ದು? ಕಾರಣ ಏನು ನಿನ್ನ ಗಡಿದ್ದೀರಿ? ಅದಕ್ಕೆ ನೀನು ಅವರನ್ನು ಒಮ್ಮೆ ಹೇಳಿ ಆಯ್ತು, ಆದ್ರಿಂದ ಹೇಳದಾಗುದಿಲ್ಲ. ನನ್ನಲ್ಲಿ ನನಗೆ ಗೊತ್ತಾಗಬೇಕೆ. ಇವತ್ತು ನಮ್ಮ ಇಲ್ಲಿಗೆ ನಮ್ಮ ಸ್ಥಳಕ್ಕೆ ದೇವೇಂದ್ರ ಬಂದು ಸಮಾಧಾನ. ಮೂಕ. ಮುಖನಿನ ಅಪ್ಪ ನಾನು ಹೇಳ್ತೀನಿ, ದೇವೇಂದ್ರ ಬಂದಿದ್ದಾನೆ ಹೌದು. ಹೇಳಿದಾಗ ಇಲ್ಲ ನನಗೆ ಅವನ ಹೆಸರು ಕೇಳಿದ್ರೆ ಆಗುದಿಲ್ಲ. ಅಲ್ವಾ? ಅಷ್ಟು ಸಿಟ್ಟು ಬರ್ತದೆ. ಒಂದು ವೇಳೆ ಅವ ಇಲ್ಲಿಗೆ ಬಂದ್ರೆ ನಾನು ಏನು ಮಾಡುದಿಲ್ಲ. ಮೊದಲ ಇದ್ದಿರಲಿ ಅಂದ್ರೆ ಅವ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಅವ ಏನು ಬಂದದ್ದು ಇಲ್ಲಿಗೆ? ಅವ ಸಂಧಾನಕ್ಕಾಗಿ ಬಂದದ್ದು. ಇದಕ್ಕೆ ನೀವೆಲ್ಲ ಏನು ಮಾಡಿದ್ದೀರಿ? ನಾವು ಬೈದುಕೊಂಡ ನಿಮಗೆ ತಲೆ ಸರಿ ಇಲ್ಲ. ನಾನು ಇದಕ್ಕೆ ಒಪ್ಪುವುದೇ ಇಲ್ಲ. ನಮ್ಮಲ್ಲಿ ಭಿನ್ನಮತ ಬರಬಾರ್ದು. ನಾನು ಇಲ್ಲಿಗೆ ಭಿನ್ನಮತ ಮಾಡ್ತೇನೆ. ಹಾಗೆ ನೀವು ಒಪ್ಪಿದ್ದೀರಿ ಅಂತ ನಾನು ಒಪ್ಪಲಿಕ್ಕೆ ನನಗೆ ತಲೆ ಸರಿ ಉಂಟು. ನೀವು ಉಂಟ ನೀನು ನೀವು ಒಪ್ಪಿ ಅವ ಬಂದದ್ದು ಯಾಕೆ? ಬೇಡ. ಆ ದೇವೇಂದ್ರ ನಮ್ಮ ಮನೆಯಲ್ಲಿ ಬಂದು ಸಂತಾನ ಮಾಡುದು ಬೇಡ, ಅವನ ಮನೆಯಲ್ಲೇ ಸಂತಾನ ಮಾಡಲಿ. ಸಂತಾನದ ಯಾರು? ಮೂಕನಿನ ಅಪ್ಪ ಅವನಿಗೆ ಕಿವಿಗೆ ಹೇಳುದಿಲ್ಲ. ಸಂಧಾನ ಒಪ್ಪಂದ ಒಪ್ಪುಂದ ಅದು ನಾಳೆ ನೋಟಲ್ಲ ಒಪ್ಪುದಕ್ಕೆ. ಒಪ್ಪುಂದ ಮಾತುಕತೆ ಮಾತುಕತೆ. ಅದೆಂತದು? ಅದು
ನೀನು ನನ್ನ ಜೊತೆಗೆ ಮೊನ್ನೆ ಸ್ವರ್ಗಕ್ಕೆ ಬರಲಿಲ್ಲ. ಹೌದು ಬಂದಿದ್ದೇನೆ. ಅಲ್ಲಿ ಏನಿತ್ತು? ಅಲ್ಲಿ ಕೆಲವೆಲ್ಲ ಸೋಸುಗಳೆಲ್ಲ ನಾನೇ ಅಲ್ಲಿ ಹಗಲಿಲ್ಲ. ಹೌದು. ಹೋಗಿದ್ದಾವೆ. ಅಲ್ಲಿ ಏನೂ ಇರಲಿಲ್ಲ. ಅದು ನಾವು ಯುದ್ಧ ಯುದ್ಧ ಮಾಡಿದ್ದೇವಲ್ಲ. ಹೌದು. ಹೌದು. ಆಗ ಆಮೇಲೆ ದೇವೇಂದ್ರನಿಗೆ ಹೊಸತೊಂದು ಯೋಚನೆ. ಅದನ್ನು ಮರಳಿ ಪಡೆಯುವುದು ಹೇಗೆ? ಅಲ್ಲ ಸಮುದ್ರಕ್ಕೆ ಹೋದದ್ದು ಪುನಃ ಪಡೆಯುವುದು ಹೇಗೆ? ಅಲ್ಲ ನೀನ ಹೇಳಿದ್ರೆ ಮುಳುಗಿ ತೆಗೆದು ಹಾಗೆಲ್ಲ ಮತ್ತೆ ಬದಲಾಗಿ ದೇವರಲ್ಲಿ ಕೇಳಿಕೊಂಡಾಗ ಅವರದ್ದು ವಿಚಾರ ಹೇಳಿ ಏನಂತೆ? ಸಮುದ್ರ ಮಥನ. ಸಮುದ್ರ ಮಸಾನ ನಿನ್ನನ್ನ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ನಿನ್ನದು ಸುಡುಗಾಡಿಗೆ ಕರ್ಕೊಂಡು ಹೋಗ್ಬೇಕು. ಸಮುದ್ರ ಮಸಾನ, ಸಮುದ್ರ ಮಸಾನ. ನಿನ್ನ ಅಪ್ಪ ಮುಖ, ನಿನ್ನ ಬಾಯಿಪಾಠ ನಿಲ್ಲಿಸಲಿ ಈಗ. ಏನ್ ಹೇಳುದು? ಸಮುದ್ರ ಮಥನ. ನಾವು ಸಮುದ್ರ ಮಸಾನ. ನಿನ್ನ ಅಪ್ಪ ಮುಖ. ಅವ ಸರಿ ಹೇಳಿದ್ದಾರೆ, ಅವನಿಗೆ ಅರ್ಥ ಒಂದು ಅರ್ಥ ಆಗುದಿಲ್ಲ ಅವನಿಗೆ. ಸಮುದ್ರ ಮಥನ. ಸಮುದ್ರ ಮಸಾನ ಅಂತ ಹೇಳಿದ್ರೆ ಸಮುದ್ರವನ್ನು ಕಡೆಯುವುದು. ಸಮುದ್ರ ಒಂದು ಕಡಿಯುವುದ, ಅದು ಕಡಿಲಿಕ್ಕೆ ಆಗ್ತದ? ನಿನಗೆ ಹೇಗೆ ಅಂತ ಅರ್ಥ ಅದು ಆಗಿದೆ? ಹೇಗೆ ಗೊತ್ತಾಗ್ತಿಲ್ಲ. ಇದು ಮನೆಯಲ್ಲಿ ಹಾ, ಮೊಸರು ಕಡಿದರೆ ಮಜ್ಜಿಗೆ ಬರ್ತದೆ, ಬರ್ತದೆ. ಬೆಣ್ಣೆ ಬರ್ತದೆ. ಹೌದು. ಹಾಗೆ ಹ್ಮ್. ಮೊಸರು ಹೇಗೆ ಕಡಿಯುವುದು? ಅದು ನನ್ನ ಮನೆಯಲ್ಲಿ ನನ್ನ ಅಜ್ಜಿ ಯಾವಾಗಲೂ ಬೆಳಿಗ್ಗೆ ಕಡಿತಾರೆ. ಹೌದಾ? ಹೇಗೆ? ನೆಲದ ಮೇಲೆ ಹೀಗೆ ಕುಳಿತುಕೊಳ್ಳುದು. ಹಾ. ಮೊಸಕ ಬಾಂಡ ಒಂದು ಇಡುವುದು ಅದು ಮಧ್ಯದಲ್ಲಿ. ಆ ಮಾಡಿ ಕಡೆಕೊಂಡು ಕಡೆಗೆ ಹಾಕುವುದು. ಆಮೇಲೆ ಅದಕ್ಕೊಂದು ಹಗ್ಗ ಹೀಗೆ ಸಿಕ್ಕಿಸುವುದು. ಆಮೇಲೆ ಪ್ರಾರಂಭ ಮಾಡುದು. ಅಜ್ಜಿ ಎಲ್ಲಿಗೂ ನೋಡಿದ್ದೇನೆ. ಹಾಗೆಯೇ ಇಲ್ಲಿ ಸಮುದ್ರ ಮಥನವನ್ನು ಮಾಡಬೇಕು. ನನ್ನ ಮನೆಗೆ ಹೋಗಿ ಇಟ್ಕೊಂಡು ಬರ್ಬೇಕು. ಯಾವುದನ್ನೆಲ್ಲ? ಕಡೆಗೆ ಹೋಗಲ್ಲ. ಬೇಡ. ಅದಕ್ಕೆ ಕಡೆಗೊಂದು ಬೇರೆ ಬೇಕು. ಬೇರೆ ಬೇಕಾ? ಅಲ್ಲ. ಮಂದರಗಿರಿ. ಬಂದಾಗ ಗಿರಿ, ಬಂದಾಗ ಗಿರಿ. ಎಲ್ಲಿದ್ದಾರೆ? ಯಾರು? ಗಿರಿ. ಬಂದಾಗ ಗಿರಿ, ಮಂದರಗಿರಿ. ಬಂದಾಗ ಗಿರಿ. ನಿನ್ನಪ್ಪ ನಿನಗಷ್ಟೇ ಎರಡು ಶಬ್ದ. ಅವ ಮುಖ ಅಂತ ಹೇಳುದು. ಈಗ ಬಂದಾಗ ಗಿರಿ. ಆ ಪರ್ವತವನ್ನು ಹೊತ್ತುದನ್ನು ಸಮುದ್ರದಲ್ಲಿ ಇರಿಸುವುದು. ಆಮೇಲೆ ಸುತ್ತುವುದಕ್ಕೆ ಅಕ್ಕ ಎಲ್ಲಿಂಟು? ಅದೇ ಈಗ ಪ್ರಯೋಜನಕ್ಕೆ ಬಂದು ಹಾ. ನನ್ನಲ್ಲಿ ಮುಸುಕು ಹಾಕಿ ಮಾಡ್ತಾ ಇದ್ದೆ. ಎಂತದ್ದು? ಅದೇ ಹೋಗಿ ಹಗ್ಗ ಅದಕ್ಕೆ ಕಟ್ಟೆನ ಹಗ್ಗ ಅದಕ್ಕೆ ಸುತ್ತು. ಎಷ್ಟು ದೊಡ್ಡ? ಇಷ್ಟು ಉದ್ದಾಗಿದೆ ಈಗ. ಅದಕ್ಕೆ ಬೆರಳಿಗೆ ಸಾಕ. ಪರ್ವತ ಅಂದ್ರೆ ಎಷ್ಟು ದೊಡ್ಡದಿರ್ಬೋದು ಅಂತ ಕಲ್ಪನೆ ಇಲ್ಲ ನಿನಗೆ. ಪರ್ವತ ಇಷ್ಟು ಒಂಬತ್ತು ತಲ. ಮತ್ತೆ ಹೌದು. ಹಾಗಾಗಿ ವಾಸುಕಿ. ಹೌದು. ವಾಸುಕಿ. ಇಲ್ಲ ಅವ ಇಲ್ಲ. ಬಾಸುವಲ್ಲ ಅವ ಇಲ್ಲ. ಇಷ್ಟಂತೇಳಿ ವಾಸು ಬಿಟ್ಟಿದ್ದಾನೆ ಈಗ. ಈ ಮಾತ್ರ ಕೊಟ್ಟು ಹೋಗಿದ್ದಾನೆ ಯಾರಲ್ಲಿ? ಗಿರಿಯ ಕೈಯಲ್ಲಿ. ವಾಸುಕಿ. ವಾಸು ಹಾವು. ಆ ಹಾ